ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 25ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಇವತ್ತು ಕೂಡ ಮಾರ್ಕೆಟ್ನಲ್ಲಿ ನಮಗೆ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಾ ಇದೆ. ಸೆನ್ಸೆಕ್ಸ್ನಲ್ಲಿ 233 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 17,200ರ ಕೆಳಗಡೆ ಈಗ ಟ್ರೇಡ್ ಆಗ್ತಿದೆ. 70 ಪಾಯಿಂಟ್ಗಳಷ್ಟು ಡೌನ್ ಸೈಡ್ ನಮಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಬ್ಯಾಂಕ್ ನಿಫ್ಟಿ ಕೂಡ 117 ಪಾಯಿಂಟ್ ಡೌನ್ ಸೈಡಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದಾಗ ಇವತ್ತು ಕೂಡ ನಮಗೆ ಡಾಕ್ಟರ್ ರೆಡ್ಡಿಸ್ ಟಾಪ್ ಗೇನರ್ ಆಗಿ ಕಾಣಿಸ್ತಿದೆ. ಡಾಕ್ಟರ್ ರೆಡ್ಡಿಸ್, ಏಷ್ಯನ್ ಪೇಂಟ್ ಮತ್ತು ರಿಲಯನ್ಸ್ 0.75% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಟಾಪ್ ಲೂಸರ್ ನಾವು ಗಮನಿಸಿದಾಗ ಟೆಕ್ ಮಹೀಂದ್ರಾದಲ್ಲಿ 2.35% ನಷ್ಟು ಡೌನ್ ಸೈಡ್ ಕಾಣಿಸ್ತಿದೆ. ಐಟಿ ಸೆಕ್ಟರ್ನ ಎಲ್ಲಾ ಸ್ಟಾಕ್ಗಳು ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. FMCG ಸೆಕ್ಟರ್ ಅಲ್ಲೂ ಕೂಡ ಡೌನ್ ಸೈಡ್ ಕಂಟಿನ್ಯೂ ಆಗ್ತಿದೆ. ಹಾಗೆ ಟೈಟನ್ 52 ವೀಕ್ ಹೈ ಹತ್ರ ಟ್ರೇಡ್ ಆಗ್ತಿತ್ತು. ಇಲ್ಲೂ ಕೂಡ ಕರೆಕ್ಷನ್ ಕಾಣಿಸ್ತಿದೆ. 3.6% ನಷ್ಟು ಕರೆಕ್ಷನ್ ಟೈಟನ್ ಅಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ JP ಮಾರ್ಗನ್ ತಮ್ಮ ಒಂದು ಟಾರ್ಗೆಟ್ ಅನ್ನ ಡೌನ್ ಗ್ರೇಡ್ ಮಾಡ್ತಿದ್ದಾರೆ. 2618ರ ಟಾರ್ಗೆಟ್ ಅನ್ನ ಇಲ್ಲಿ ಟೈಟನ್ಗೆ ಕೊಡ್ತಾ ಇದ್ದಾರೆ. ಈ ಒಂದು ಡೌನ್ ಗ್ರೇಡ್ಗೆ ಕಾರಣ ಏನು ಅಂದರೆ ಟೈಟನ್ನ ವ್ಯಾಲ್ಯೂಷನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಆ ಒಂದು ಕಾರಣದಿಂದ ನಾವು ಟಾರ್ಗೆಟನ್ನು ಡೌನ್ ಗ್ರೇಡ್ ಮಾಡ್ತಿದ್ದೀವಿ ಅಂತ JP ಮಾರ್ಗನ್ ಹೇಳಿದ್ದಾರೆ. ಸೊ ಇಲ್ಲಿ ಜಸ್ಟ್ ಇವರ ಒಂದು ಡೌನ್ ಗ್ರೇಡ್ನಿಂದ ನಾವು ಪ್ಯಾನಿಕ್ ಸೆಲ್ಲಿಂಗನ್ನು ಮಾಡಬಾರ್ದಾಗುತ್ತೆ. ಟೈಟನ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಬಂದಿದೆ. ವೆಡ್ಡಿಂಗ್ ಸೀಸನ್ಸ್ ಇರೋದ್ರಿಂದ ತಾವು ತಮ್ಮ ಸ್ಟೋರ್ಗಳನ್ನು ಕೂಡ ಹೆಚ್ಚು ಮಾಡ್ತಿದ್ದೀವಿ. ಹಾಗೆ ಒಳ್ಳೆಯ ಒಂದು ಬಿಸ್ನೆಸ್ನ ಎಕ್ಸ್ಪೆಕ್ಟೇಷನ್ ಇದೆ ಅಂತ. Q4 ಮತ್ತು ಮುಂದಿನ Q1 ರಿಸಲ್ಟ್ ಯಾವ ರೀತಿ ಇರುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಡಿಸಿಷನ್ಸನ್ನು ತಗೋಬೇಕಾಗುತ್ತೆ. ಹಾಗೆ ಮದರ್ಸ್ ಅಂಡ್ ಸುಮಿಗೆ ಅಮೆರಿಕನ್ ಮಲ್ಟಿನ್ಯಾಷನಲ್ ಕಂಪನಿ ಬೋಯಿಂಗ್ನ ಕಡೆಯಿಂದ ಒಂದು ಆರ್ಡರ್ ಸಿಕ್ಕಿದೆ ಇಲ್ಲಿ. ಸೊ ಈ ಒಂದು ಆರ್ಡರ್ನ ಪ್ರಕಾರ ಆಟೋ ಪಾರ್ಟ್ಸ್ಗಳು ಏನು ಬೋಯಿಂಗ್ಗೆ ಬೇಕಾಗುತ್ತೆ ಅದನ್ನು ಅವರು ನೋಯ್ಡಾದ ಪ್ಲಾಂಟ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮದರ್ಸ್ ಅಂಡ್ ಸುಮಿ ಆಲ್ರೆಡಿ 4 ವೀಲರ್ಸ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಒಳ್ಳೆಯ ಒಂದು ಕ್ಲೈಂಟ್ ಬೇಸನ್ನು ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಸೊ ಇಲ್ಲಿ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ನಲ್ಲಿ ನಾವು ಗಮನಿಸಿದಾಗ ಈ ಒಂದು ಆರ್ಡರ್ ಏನು ಇವರಿಗೆ ಸಿಕ್ಕಿದೆ. ಸೊ ಇದು ಮದರ್ಸ್ ಅಂಡ್ ಸುಮಿಯ ಗ್ರೋತ್ಗೆ ಹೆಚ್ಚಿನ ಒಂದು ಸಪೋರ್ಟನ್ನು ಮಾಡುತ್ತೆ ಅಂತ ಏರೋಸ್ಪೇಸ್ ಡಿವಿಷನ್ನ CEO ಆಗಿರುವಂತಹ ಕುನಾಲ್ ಬಜಾಜ್ ಕೂಡ ಹೇಳಿದ್ದಾರೆ. ಹಾಗೆಯೇ ಬೋಯಿಂಗ್ ಇಂಡಿಯಾದ ಸೀನಿಯರ್ ಡೈರೆಕ್ಟರ್ ಕೂಡ ಹೇಳಿದ್ದಾರೆ, ಆತ್ಮನಿರ್ಭರ್ ಭಾರತ್ ವಿಷನ್ನ ಅಂಡರಲ್ಲಿ ಏನೇನು ಆಟೋ ಪಾರ್ಟ್ಸ್ ಬೇಕಿರುತ್ತೆ ಈ ಒಂದು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರನ್ನು ಬೂಸ್ಟ್ ಮಾಡೋದಕ್ಕೆ ಅದನ್ನು ನಾವು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಆ ಒಂದು ಕಾರಣದಿಂದ ಮದರ್ಸ್ ಅಂಡ್ ಸುಮಿಗೆ ಈ ಒಂದು ಆರ್ಡರನ್ನು ಕೊಟ್ಟಿದ್ದೀವಿ ಅಂತ. ಹಾಗೆ ಮದರ್ಸ್ ಅಂಡ್ ಸುಮಿ ತಮ್ಮ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡ್ತೀವಿ ಅಂತ ಹೇಳಿದರು. ಆ ಒಂದು ಡಿಮರ್ಜರ್ನ ಪ್ರಕಾರ ಮದರ್ಸ್ ಅಂಡ್ ಸುಮಿ ಆಟೋ ಏನಿದೆ ಅದೊಂದು ಸಪ್ರೇಟ್ ಎಂಟಿಟಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ಇನ್ನೊಂದು ಹೊಸ ಎಂಟಿಟಿ ಮದರ್ಸ್ ಅಂಡ್ ಸುಮಿ ವೈರಿಂಗ್. ಸೊ ಈ ಒಂದು ಹೊಸ ಎಂಟಿಟಿ ಏನಿದೆ ಮಾರ್ಚ್ 28 ಸೋಮವಾರದ ದಿನ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ. ಸೊ ಈ ಒಂದು ಡಿಮರ್ಜರ್ಗೆ ಜನವರಿ 17 ರೆಕಾರ್ಡ್ ಡೇಟ್ ಆಗಿತ್ತು. ಸೊ ಯಾರ್ಯಾರು ಶೇರ್ಗಳನ್ನು ಜನವರಿ 14 ಅಥವಾ ಅದಕ್ಕಿಂತ ಮುಂಚೆ ಬೈ ಮಾಡ್ಕೊಂಡಿದ್ರಿ ಸೊ ಅವರಿಗೆ ಈ ಡಿಮರ್ಜರ್ನ ಶೇರ್ಗಳು ಕ್ರೆಡಿಟ್ ಆಗಿರುತ್ತೆ ಆಲ್ರೆಡಿ. ಸೊ ನಿಮಗೆ CDSLನ ಕಡೆಯಿಂದ ಮೇಲ್ ಕೂಡ ಬಂದಿರುತ್ತೆ, ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಮದರ್ಸ್ ಅಂಡ್ ಸುಮಿ ವೈರಿಂಗ್ನ ಶೇರ್ಸ್ ಕ್ರೆಡಿಟ್ ಆಗಿದೆ ಅಂತ. ಸೊ ಈ ಒಂದು ಶೇರ್ಗಳಲ್ಲಿ ಮಾರ್ಚ್ 28ರಿಂದ ನೀವು ಟ್ರೇಡಿಂಗನ್ನು ಮಾಡ್ಬೋದಾಗುತ್ತೆ. ಹಾಗೆ ಮದರ್ಸ್ ಅಂಡ್ ಸುಮಿ ಏನು ಮಾರ್ಕೆಟಲ್ಲಿ ಲಿಸ್ಟ್ ಆಗ್ತಿದೆ ಅದರ ವ್ಯಾಲ್ಯೂ 65ರಿಂದ 70 ರೂಪಾಯಿವರೆಗೂ ಇರ್ಬೋದು ಅಂತ ಅನಲಿಸ್ಟ್ಗಳು ಇಲ್ಲಿ ಹೇಳ್ತಿದ್ದಾರೆ. ಹಾಗೆಯೇ ಶೇರ್ಸ್ ಲಿಸ್ಟ್ ಆದಮೇಲೆ 10 ದಿನಗಳ ಕಾಲ T2T ಬೇಸಿಸಲ್ಲಿ ಟ್ರೇಡ್ ಆಗ್ತಿರುತ್ತೆ, ಅಂದರೆ ಟ್ರೇಡ್ ಫಾರ್ ಟ್ರೇಡ್ ಬೇಸಿಸಲ್ಲಿ ಇಲ್ಲಿ ಟ್ರೇಡ್ ಆಗುತ್ತೆ. ಆ ಕಾರಣದಿಂದ ನೀವು ಇಂಟ್ರಾಡೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾರ್ಯಾರಿಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಅವರು ಸೋಮವಾರ ಸೆಲ್ ಮಾಡ್ಕೋಬೋದಾಗುತ್ತೆ. ಬಟ್ ಸ್ಟಿಲ್ ಯಾರಾದರೂ ಇಲ್ಲಿ ಸೋಮವಾರ ಶೇರ್ಗಳನ್ನು ಬೈ ಮಾಡಿಕೊಂಡ್ರೆ ನೀವು ಸೋಮವಾರನೇ ಇಲ್ಲಿ ಸೆಲ್ ಮಾಡೋದಕ್ಕೆ ಆಗೋದಿಲ್ಲ. ಆ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆದಮೇಲೆ ನೀವು ಶೇರ್ಗಳನ್ನು ಸೆಲ್ ಮಾಡೋದಕ್ಕೆ ಆಗೋದು. ಸೊ ವೊಲಟಾಲಿಟಿಯನ್ನು ಕಮ್ಮಿ ಮಾಡೋದಕ್ಕೆ ಈ ರೀತಿಯ ಒಂದು ಡಿಸಿಷನ್ಗಳನ್ನು ತಗೋತಾರೆ. ಮದರ್ಸ್ ಅಂಡ್ ಸುಮಿ ನಮಗೆ 135ರಲ್ಲಿ ಇವತ್ತು ಕ್ಲೋಸಿಂಗನ್ನು ಕೊಡ್ತಿರೋದು ಕಾಣಿಸ್ತಿದೆ. ಒಳ್ಳೆ ಆರ್ಡರ್ ಕೂಡ ಕಂಪನಿಗೆ ಸಿಕ್ಕಿದೆ. ಹಾಗೆ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟ್ ಕೂಡ ಮದರ್ಸ್ ಅಂಡ್ ಸುಮಿಯಲ್ಲಿ ಇರುತ್ತೆ. ಝೆನ್ ಟೆಕ್ನಾಲಜೀಸಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಇಂಡಿಯನ್ ಆರ್ಮಿ ಕಡೆಯಿಂದ ಇವರಿಗೆ ಒಂದು ಆರ್ಡರ್ ಸಿಕ್ಕಿದೆ. ಮೊದಲನೇದಾಗಿ ಇಲ್ಲಿ ಇವರು ಒಂದು ಪ್ರೋಟೋಟೈಪನ್ನು ಡೆವಲಪ್ ಮಾಡಬೇಕಾಗಿರುತ್ತೆ. ಈ ಒಂದು ಆರ್ಡರ್ನ ಪ್ರಕಾರ ಪ್ರೋಟೋಟೈಪ್ ಅಂದಾಗ ಒಂದು ಸ್ಯಾಂಪಲ್ ಪ್ರಾಡಕ್ಟನ್ನು ಅವರು ಡಿಸೈನ್ ಮಾಡ್ತಾರೆ, ಅದನ್ನು ಅವರು ಇಂಡಿಯನ್ ಆರ್ಮಿಗೆ ಕಳಿಸ್ತಾರೆ. ಆ ಒಂದು ಪ್ರೋಟೋಟೈಪ್ ಯಾವ ರೀತಿ ಇರುತ್ತೆ ಅದರ ಬೇಸಿಸ್ ಮೇಲೆ ಇವರಿಗೆ ಇನ್ನಷ್ಟು ಆರ್ಡರ್ಗಳು ಕೂಡ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ನ್ಯೂಸ್ನ ಆಧಾರದ ಮೇಲೆ ಝೆನ್ ಟೆಕ್ನಾಲಜೀಸಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. 5% ಅಪ್ಸೈಡ್ ನಮಗೆ ಝೆನ್ ಟೆಕ್ನಾಲಜೀಸಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಝೆನ್ ಟೆಕ್ನಾಲಜೀಸ್ ಬೇಸಿಕಲಿ ಡಿಫೆನ್ಸ್ ಟ್ರೈನಿಂಗನ್ನು ಪ್ರೊವೈಡ್ ಮಾಡುವಂತಹ ಕಂಪನಿ ಆಗಿರುತ್ತೆ. ಹಾಗೆ ಡ್ರೋನ್ ಮತ್ತು ಆ್ಯಂಟಿ ಡ್ರೋನ್ ಸೊಲ್ಯೂಷನ್ಗಳನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಝೆನ್ ಟೆಕ್ನಾಲಜೀಸ್ನ ಫಂಡಮೆಂಟಲ್ಸನ್ನು ನಾವು ಗಮನಿಸೋದಾದರೆ ಇದೊಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿರುತ್ತೆ. 1600 ಕೋಟಿಯ ಮಾರ್ಕೆಟ್ ಕ್ಯಾಪ್ ಕಾಣಿಸ್ತಿದೆ. ಹಾಗೆ ನಾವು ಬುಕ್ ವ್ಯಾಲ್ಯೂವನ್ನು ಗಮನಿಸ್ಬೋದು, 26 ರೂಪಾಯಿ ಕಾಣಿಸ್ತಿದೆ. ಬಟ್ ಕರೆಂಟ್ ಪ್ರೈಸ್ ಗಮನಿಸಿದಾಗ 205ರಲ್ಲಿ ಕಂಪನಿ ಟ್ರೇಡ್ ಆಗ್ತಿದೆ. ಹಾಗೆ PE ಕೂಡ ಗಮನಿಸ್ಬೋದು, 398ರ PEಯಲ್ಲಿ ಈ ಕಂಪನಿ ಟ್ರೇಡ್ ಆಗ್ತಿದೆ. ಒಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನಲ್ಲಿ ಕಂಪನಿ ಟ್ರೇಡ್ ಆಗ್ತಿದೆ. ಹಾಗೆ ರಿಟರ್ನನ್ನು ಕೂಡ ಗಮನಿಸಿದಾಗ ROE ನಮಗೆ 2%ನಷ್ಟು ಕಾಣಿಸ್ತಿದೆ. ಅಷ್ಟು ಒಳ್ಳೆಯ ರಿಟರ್ನ್ ಕೂಡ ಇಲ್ಲಿ ಕಂಪನಿ ಜನರೇಟ್ ಮಾಡಿ ಕೊಟ್ಟಿಲ್ಲ.
ಬಟ್ ಇದೊಂದು ಡೆಟ್ ಫ್ರೀ ಕಂಪನಿ ಆಗಿರುತ್ತೆ. ಬಟ್ ತುಂಬಾನೇ ಒಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ಸ್ ಇರೋ ಕಾರಣ ಸೊ ಒಳ್ಳೆ ಒಂದು ರೆವೆನ್ಯೂ ಮತ್ತೆ ಪ್ರಾಫಿಟ್ ಅನ್ನ ಕಂಪನಿ ಜನರೇಟ್ ಮಾಡಿದ್ರೆ ಈ ವ್ಯಾಲ್ಯೂಯೇಷನ್ ಸಸ್ಟೈನ್ ಆಗುತ್ತೆ. ಇಲ್ಲ ಅಂದ್ರೆ ಈ ಒಂದು ವ್ಯಾಲ್ಯೂಯೇಷನ್ ಅನ್ನ ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ಕಂಪನಿಗೆ ಕಷ್ಟ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಐನಾಕ್ಸ್ ಲೀಜರ್ ಮತ್ತು PVR ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಕೋವಿಡ್ ಬಂದಮೇಲೆ ಈ ಒಂದು ಇಂಡಸ್ಟ್ರಿಯಲ್ಲಿ ತುಂಬಾನೇ ಫಾಲ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅವರ ಬಿಸ್ನೆಸ್ ನಾರ್ಮಲ್ ಆಗಿ ನಡೀತಾ ಇರಲಿಲ್ಲ. ಯಾವಾಗಂದ್ರೆ ಅವಾಗ ಲಾಕ್ಡೌನ್ಗಳು ಕೂಡ ಬರ್ತಿದ್ದ ಕಾರಣ ಥಿಯೇಟರ್ಸ್ಗಳು ಕೂಡ ಕ್ಲೋಸ್ ಆಗಿರ್ತಿತ್ತು. ಹಾಗೆಯೇ ಫುಲ್ ಕೆಪಾಸಿಟಿಯಲ್ಲಿ ಬಿಸ್ನೆಸ್ ನಡೀತಿರ್ಲಿಲ್ಲ. ಬಟ್ ಈಗ ಕೋವಿಡ್ 3ನೇ ಅಲೆ ಕಮ್ಮಿ ಆದಮೇಲೆ ಸೊ 100% ಇಲ್ಲಿ ಸೀಟಿಂಗ್ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಆ ಒಂದು ಕಾರಣದಿಂದ ಒಳ್ಳೆ ಪಾಸಿಟಿವ್ ಮೂಮೆಂಟಮ್ ಕೂಡ ಕಾಣಿಸ್ತಿದೆ. ಹಾಗೆ ಪ್ಯಾನ್ ಇಂಡಿಯಾ ಮೂವೀಸ್ ಕೂಡ ರಿಲೀಸ್ ಆಗ್ತಿದಾವೆ, ಅದು ಕೂಡ 100% ಕೆಪಾಸಿಟಿ ಜೊತೆಯಲ್ಲಿ. ಆ ಒಂದು ರೀಸನ್ ಇಂದ ಐನಾಕ್ಸ್ ಲೀಜರ್ ಮತ್ತೆ PVR ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. PVR 2020ರಲ್ಲಿ 2,000 ರೂಪಾಯಿ ಹತ್ರ ಟ್ರೇಡ್ ಆಗ್ತಿತ್ತು. ಸೊ ಆ ಒಂದು ಲೆವೆಲ್ಸ್ ಇಂದ ತುಂಬಾನೇ ಫಾಲ್ ನಮಗೆ PVR ಅಲ್ಲಿ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈಗ ಶೇರ್ಸ್ ಆಲ್ಮೋಸ್ಟ್ ಅದೇ ಲೆವೆಲ್ಸ್ ಹತ್ರ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ರುಚಿ ಸೋಯಾ FPOದ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಮುಗ್ದಿದೆ. ಇವತ್ತು ಕೂಡ ಕಂಪ್ಲೀಟ್ ಆಗಿ ಇಶ್ಯೂ ಇಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ. QIBs 0.4 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ, NII 0.2 ಟೈಮ್, ಹಾಗೆ ರಿಟೇಲ್ ಕೂಡ ಇಲ್ಲಿ ಸಬ್ಸ್ಕ್ರೈಬ್ ಆಗ್ತಿಲ್ಲ, 0.4 ಟೈಮ್ ಮಾತ್ರ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತಿದೆ. ಎಂಪ್ಲಾಯೀಸ್ ಇಲ್ಲಿ 3.68 ಟೈಮ್ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಎಂಪ್ಲಾಯೀಸ್ಗೆ ಸ್ವಲ್ಪ ಕಮ್ಮಿ ಅಮೌಂಟ್ನ ಶೇರ್ಗಳನ್ನು ಇಲ್ಲಿ ರಿಸರ್ವ್ ಮಾಡಿದ್ರು. ಆ ಕಾರಣದಿಂದ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಎಂಪ್ಲಾಯಿ ಕ್ಯಾಟಗರಿಯಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಟೋಟಲ್ ಆಗಿ ಇಶ್ಯೂ ಕೇವಲ 0.4 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಶೇರ್ ಪ್ರೈಸ್ ನಾವು ಗಮನಿಸಿದಾಗ 872ರಲ್ಲೇ ಇನ್ನೂ ರುಚಿ ಸೋಯಾ ಟ್ರೇಡ್ ಆಗ್ತಿದೆ. ಸೊ ಸೋಮವಾರ ಕೊನೆ ದಿನ ಆಗಿರುತ್ತೆ ಈ ಒಂದು FPOಗೆ ಅಪ್ಲೈ ಮಾಡೋದಕ್ಕೆ. ಬಟ್ ರಿಸ್ಕ್ ಕೂಡ ತುಂಬ ಜಾಸ್ತಿ ಇರೋದ್ರಿಂದ ಅಪ್ಲಿಕೇಶನ್ಸ್ಗಳು ಕೂಡ ಅಷ್ಟೊಂದು ಬರ್ತಿಲ್ಲ. ಸೊ ಆ ಕಾರಣದಿಂದ ಅವಾಯ್ಡ್ ಮಾಡೋದು ಒಳ್ಳೆಯ ಒಂದು ಡಿಸಿಷನ್ ಆಗಿರುತ್ತೆ. ಮಾರುತಿ ಸುಜುಕಿಯಲ್ಲೂ ಕೂಡ ಇವತ್ತು 1.7% ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತಿದೆ. ಇಲ್ಲೂ ಕೂಡ ಅಷ್ಟೇ ಟಾರ್ಗೆಟ್ ಡೌನ್ಗ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. CLSA ಇಲ್ಲಿ ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಸೊ ಇವರ ಅರ್ನಿಂಗ್ಸ್ ಏನಿದೆ 2023ರ ಫೈನಾನ್ಷಿಯಲ್ ಇಯರ್ನಲ್ಲಿ ತುಂಬಾನೇ ಫಾಲ್ ಆಗುತ್ತೆ ಅಂತ ಒಂದು ಎಸ್ಟಿಮೇಷನ್ಸ್ ಬಂದಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಇವರ ರಾ ಮೆಟೀರಿಯಲ್ ಪ್ರೈಸಸ್, ಆಟೋ ಪಾರ್ಟ್ಸ್ ಪ್ರೈಸಸ್ ಏನಿದೆ ತುಂಬಾನೇ ಜಾಸ್ತಿ ಆಗ್ತಿದೆ. ಆ ಒಂದು ಕಾರಣದಿಂದ ಇವರ ಮಾರ್ಜಿನ್ ಮೇಲೆ ಎಫೆಕ್ಟ್ ಆಗ್ಬೋದು ಅಂತ ಇಲ್ಲಿ CLSA ಒಂದು ಸೆಲ್ ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ. 6,430ರ ಟಾರ್ಗೆಟ್ ಪ್ರೈಸನ್ನು ಇವರು ಇಲ್ಲಿ ಫಿಕ್ಸ್ ಮಾಡ್ತಿದ್ದಾರೆ. ಸೊ ನಾವು ಗಮನಿಸ್ಬೋದು 7,420ರಲ್ಲಿ ಈಗ ಮಾರುತಿ ಸುಜುಕಿ ಟ್ರೇಡ್ ಆಗ್ತಿದೆ. ಇಲ್ಲಿಂದ 1,000 ರೂಪಾಯಿಯ ಫಾಲ್ ಬರುತ್ತೆ ಅಂತ CLSA ಒಂದು ಟಾರ್ಗೆಟನ್ನು ಇಲ್ಲಿ ಕೊಡ್ತಿದ್ದಾರೆ. ಬಟ್ ಯಾವಾಗಲೂ ಅಷ್ಟೇ ಬ್ರೋಕರೇಜ್ನ ಒಂದು ಟಾರ್ಗೆಟನ್ನು ಗಮನದಲ್ಲಿ ಇಟ್ಕೊಂಡು ನಾವು ಲಾಸ್ಗಳನ್ನು ಬುಕ್ ಮಾಡ್ಕೋಬಾರ್ದಾಗುತ್ತೆ. ಮಾರುತಿ ಸುಜುಕಿ ಲಾರ್ಜೆಸ್ಟ್ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ತಾರೆ. ಸೊ ಆ ಕಾರಣದಿಂದ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಪರ್ಸ್ಪೆಕ್ಟಿವ್ ಕೂಡ ಮಾರುತಿ ಸುಜುಕಿಯಲ್ಲಿ ಇದೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ ಇವರ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ 2025ರಲ್ಲೇ ಮಾರ್ಕೆಟ್ಗೆ ಬರೋದು. ಸೊ ಆ ಒಂದು ನೆಗೆಟಿವ್ ಪಾಯಿಂಟ್ ಮಾರುತಿ ಸುಜುಕಿ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಅನುಪಮ್ ರಸಾಯನಲ್ಲಿ 17% ಅಪ್ಸೈಡ್ ನಮಗೆ ಸಿಗ್ಬೋದು ಅಂತ ಜೆಫ್ರೀಸ್ ಹೇಳಿದ್ದಾರೆ. ಹಾಗೆ ಇವರ ಅರ್ನಿಂಗ್ ಕೂಡ ತುಂಬ ಚೆನ್ನಾಗಿ ಬರುವಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಈ ಒಂದು ಬೈಕಾಲನ್ನು ಇಲ್ಲಿ ಜೆಫ್ರೀಸ್ ಕೊಡ್ತಾ ಇದ್ದಾರೆ. ಸೊ ಇವತ್ತು ಶೇರಲ್ಲಿ ನಮಗೆ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ಇತ್ತು ಮಾರ್ನಿಂಗ್ ಸೆಷನಲ್ಲಿ. ಅಲ್ಲಿಂದ ಒಂದು ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಗ್ತಿದೆ. ಶೇರ್ಸ್ ಈಗ 867ರಲ್ಲಿ ಟ್ರೇಡ್ ಆಗ್ತಿದೆ. ಟಾರ್ಗೆಟ್ ಪ್ರೈಸ್ ನಾವು ಗಮನಿಸಿದಾಗ 1,040 ನೋಡೋದಕ್ಕೆ ಸಿಗ್ತಿದೆ. ಸೊ TCSನ ಬೈಬ್ಯಾಕ್ ಮಾರ್ಚ್ 23ಕ್ಕೆ ಮುಗ್ದಿತ್ತು. ಸೊ ಕಂಪನಿ ಈಗ ಆಕ್ಸೆಪ್ಟೆನ್ಸ್ ರೇಷಿಯೋನೊಂದಿಗೆ ಬಂದಿದ್ದಾರೆ. ಸೊ ಇಲ್ಲಿ ಒಳ್ಳೆ ಒಂದು ರೆಸ್ಪಾನ್ಸ್ ಬಂದಿತ್ತು. TCS 4 ಕೋಟಿ ಶೇರ್ಗಳನ್ನು ಬೈಬ್ಯಾಕ್ ಮಾಡ್ತೀನಿ ಅಂತ ಹೇಳಿದರು. ಬಟ್ ಟೋಟಲ್ ಆಗಿ 32 ಕೋಟಿ ಶೇರ್ಗಳು ಟೆಂಡರ್ ಆಗಿತ್ತು. ಆ ಒಂದು ಕಾರಣದಿಂದ ತಮ್ಮ ಒಂದು ಆಕ್ಸೆಪ್ಟೆನ್ಸ್ ರೇಷಿಯೋ ಏನಿದೆ 26%ಗೆ ಇವರು ಇಲ್ಲಿ ಸೆಟ್ ಮಾಡ್ತಿದ್ದಾರೆ. ಬಟ್ ಬ್ರೋಕರೇಜ್ಗಳು 30ರಿಂದ 50%ನಷ್ಟು ಎಕ್ಸ್ಪೆಕ್ಟೇಷನನ್ನು ಇಟ್ಟಿದ್ರು. ಬಟ್ ತುಂಬಾ ಶೇರ್ಗಳು ಟೆಂಡರ್ ಆಗಿರೋ ಕಾರಣ ಆಕ್ಸೆಪ್ಟೆನ್ಸ್ ರೇಷಿಯೋನ 26%ಗೆ ಇಟ್ಟಿದ್ದಾರೆ. ಸೊ ನೀವೇನಾದರೂ 50 ಶೇರ್ಗಳಿಗೆ ಇಲ್ಲಿ ಅಪ್ಲಿಕೇಶನನ್ನು ಹಾಕಿದರೆ ನಿಮ್ಮ 13 ಶೇರ್ಗಳು ಬೈಬ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನೀವು 10 ಶೇರ್ಗಳನ್ನು ಇಲ್ಲಿ ಏನಾದರೂ ಅಪ್ಲೈ ಮಾಡಿದರೆ 2ರಿಂದ 3 ಶೇರ್ ಬೈಬ್ಯಾಕ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಇವರು ರಿಟೇಲ್ ಕಡೆಯಿಂದ ಕೇವಲ 60 ಲಕ್ಷ ಶೇರ್ಗಳನ್ನು ಮಾತ್ರ ಬೈಬ್ಯಾಕ್ ಮಾಡ್ಕೋತಾರೆ. ಸೊ ರಿಟೇಲ್ ಇನ್ವೆಸ್ಟರ್ಸ್ ಎಷ್ಟು ಶೇರ್ಗಳನ್ನು ಟೆಂಡರ್ ಮಾಡಿದ್ದಾರೆ ಅದರ ಡೇಟಾ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಬಟ್ ಇವರು ಮೊದಲೇ ಹೇಳಿರೋ ಪ್ರಕಾರ ರಿಟೇಲ್ ಸೆಗ್ಮೆಂಟ್ನಲ್ಲಿ ನೀವೇನಾದರೂ 7 ಶೇರ್ಗಳನ್ನು ಟೆಂಡರ್ ಮಾಡಿದರೆ ಅಟ್ಲೀಸ್ಟ್ 1 ಶೇರ್ ಅಂತೂ ಬೈಬ್ಯಾಕ್ ಆಗೇ ಆಗುತ್ತೆ. ರಿಟೇಲ್ ಸೆಗ್ಮೆಂಟಲ್ಲಿ ತುಂಬ ಒಂದು ಕಮ್ಮಿ ಟೆಂಡರ್ ಆಗಿದ್ರೆ ಸೊ 7ರಲ್ಲಿ 2-3 ಬೈಬ್ಯಾಕ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.